ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಯಾರೂ ಊಹಿಸದ ತಿರುವು ಸಿಕ್ಕಿದೆ. ಅದೇನಂದ್ರೆ ಸುಪ್ರೀಂ ಕೋರ್ಟ್ ಈ ಚೆನ್ನೈಯನ ಹಿಂದಿದ್ದ ಟೀಮ್ಗೆ ತಪರಾಕಿ ತೆಗೆದುಕೊಂಡ ವಿಚಾರ ಬೆಳಕಿಗೆ ಬಂದಿದೆ. ಅರೆ, ಸುಪ್ರೀಂ ಕೋರ್ಟ್ನಲ್ಲಿ ಬುರುಡೆ ಕೇಸ್ ವಿಚಾರಣೆ ಯಾವಾಗ ನಡೀತು ಅಂತೀರಾ? ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಧರ್ಮಸ್ಥಳ ಕೇಸ್ನಲ್ಲಿ ಬುರುಡೆ ಟೀಮ್ಗೆ ಸುಪ್ರೀಂ ತಪರಾಕಿ. ಮಾಹಿತಿ ಮುಚ್ಚಿಟ್ಟು ಸರ್ಕಾರದ ಕಣ್ಣಿಗೆ ಮಣ್ಣೆರಚಿತ್ತ ಗ್ಯಾಂಗ್. ಧರ್ಮಸ್ಥಳ ಬುರುಡೆ ಕಹಾನಿಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ತಿದೆ. ಬುರುಡೆ ಚಿನ್ನಯ್ಯ ಜೈಲು ವಾಸದಲ್ಲಿರೋ ಹೊತ್ತಲ್ಲೇ ಬುರುಡೆ ಪ್ರಕರಣಕ್ಕೆ ಮತ್ತೊಂದು ತಿರುವು ಸಿಕ್ಕಿದೆ. ವಿಷಯ ಏನು ಅಂದ್ರೆ, ಆಗಿನ್ನೂ SIT ರಚನೆನೇ ಆಗಿರಲಿಲ್ಲ. ರಾಜ್ಯ ಸರ್ಕಾರದ ಮುಂದೆ ಧರ್ಮಸ್ಥಳ ಪ್ರಕರಣದ ಪ್ರಸ್ತಾಪವೂ ಇರಲಿಲ್ಲ. ಆಗಲೇ ಬುರುಡೆ ಗ್ಯಾಂಗ್ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು. ಹಿರಿಯ ವಕೀಲ KV ಧನಂಜಯ್ ಮೂಲಕ ಪ್ರತಿವಾದಿಗಳ ವಿರುದ್ಧ ಯಾವುದೇ ಮನವಿ ಇಲ್ಲದೆ FIR ಇಲ್ಲದೆ BIL ಸಲ್ಲಿಸಲಾಗಿತ್ತು. ಆದರೆ ಈ ಅರ್ಜಿ ನಿಷ್ಫಲ ಅಂತ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಧರ್ಮಸ್ಥಳ ಕೇಸ್ ಬಗ್ಗೆ ಬುರುಡೆ ಮ್ಯಾನ್ ಚಿನ್ನಯ್ಯ ಹಿಂದಿದ್ದ ಟೀಮ್ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತು. ಚಿನ್ನಯ್ಯನ ಮೂಲಕ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿತು. 1995ರಿಂದ 2004ರವರೆಗಿನ ಪ್ರಕರಣಗಳ ತನಿಖೆ ಕೋರಿ ಅರ್ಜಿ ಸಲ್ಲಿಸಿದ್ರು. ಆದರೆ ವಿಳಂಬ ಮತ್ತು ಲೋಪದ ಕಾರಣ ನೀಡಿ ಮೇ 5, 2025ರಂದೇ ಸುಪ್ರೀಂ ಕೋರ್ಟ್ ವಜಾಗೊಳಿಸಿತು. ಇದೊಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಲ್ಲ, ಪಬ್ಲಿಸಿಟಿ ಇಂಟ್ರೆಸ್ಟ್ ಲಿಟಿಗೇಷನ್, ಪೈಸಾ ಇಂಟ್ರೆಸ್ಟ್, ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಕರೆದು ತಪರಾಕಿ ಹಾಕಿತು. ನ್ಯಾಯಮೂರ್ತಿ BV ನಾಗರತ್ನ, ನ್ಯಾಯಮೂರ್ತಿ ಸತೀಶ್ ಚಂದ್ರ ಶರ್ಮಾ ಅವರಿದ್ದ ಪೀಠ ವಜಾಗೊಳಿಸಿತು. ಸುಪ್ರೀಂ ಕೋರ್ಟ್ ನಲ್ಲಿ PIL ಇಟ್ ವಾಸ್ ಅ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಈಗ ಅಲ್ಲ, ವಜಾ ಅಲ್ಲ, ವಿತ್ ಕಾರಣ ಕೇಳಿ ಅವರು ಡಿಸ್ಪೋಸ್ ಮಾಡಿದ್ರು. 2 ಕಾರಣವನ್ನ ಅವರು ಕೊಟ್ಟಿದ್ದರು. ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಕೊಡಬೇಕು, ಅವನಿಗೆ ವಿಟ್ನೆಸ್ ಪ್ರೊಟೆಕ್ಷನ್ ನೀವು ಕೊಡಬೇಕಾಗತ್ತೆ, ಮತ್ತು FIR ನ ದಾಖಲೆ ಮಾಡಬೇಕು. ಸುಪ್ರೀಂ ಕೋರ್ಟ್ನಲ್ಲಿ ಬುರುಡೆ ಗ್ಯಾಂಗ್ಗೆ ಮುಖಭಂಗವಾಗಿದೆ. ಇದಾದ ಬಳಿಕ ಚಿನ್ನಯ್ಯನಿಗೆ ಮಾಸ್ಕ್ ಹಾಕಿ ಬುರುಡೆ ಕೊಟ್ಟು ಕಳಿಸಿದ್ದ ಟೀಮ್ ಕೆಳ ಹಂತದ ನ್ಯಾಯಾಲಯದ ಮೆಟ್ಟಿಲೇರಿದ್ರು. ಸುಪ್ರೀಂನಲ್ಲಿ ಅರ್ಜಿ ವಜಾಗೊಂಡಿದ್ದ ವಿಷಯ ಮುಚ್ಚಿಟ್ಟು SIT ತನಿಖೆಗೆ ಸರ್ಕಾರಕ್ಕೆ ಮನವಿ ಮಾಡಿದ್ರು ಎನ್ನಲಾಗ್ತಿದೆ. ಧರ್ಮಸ್ಥಳದಿಂದ ಪೃಥ್ವಿರಾಜ್ ಜೊತೆ ರಮೇಶ್, TV9 ಬೆಂಗಳೂರು.